ಕ್ಯಾನ್ಸರ್ ಭಯದಿಂದ ಮುಕ್ತರಾಗಿ ವೈಯಕ್ತಿಕ ಕ್ಯಾನ್ಸರ್ ತಪಾಸಣೆಗೆ ಚಾಲನೆ. 40 ವರ್ಷ ಮೇಲ್ಪಟ್ಟ ಪುರುಷರು ಮತ್ತು ಮಹಿಳೆಯರಲ್ಲಿ ಕ್ಯಾನ್ಸರ್ ಅನ್ನು ಆರಂಭಿಕ ಹಂತದಲ್ಲೇ ಪತ್ತೆಹಚ್ಚುವ ಉದ್ದೇಶದಿಂದ HEART ಕ್ಯಾನ್ಸರ್ ಆಸ್ಪತ್ರೆ ವೈಯಕ್ತಿಕ ಕ್ಯಾನ್ಸರ್ ತಪಾಸಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದೆ. ಸ್ವಾತಂತ್ರ್ಯ ದಿನಾಚರಣೆಯಂದು ಕ್ಯಾನ್ಸರ್ ಭಯದಿಂದ ಮುಕ್ತರಾಗಿ ಎಂಬ ಘೋಷವಾಕ್ಯದೊಂದಿಗೆ ಆರಂಭವಾದ ಈ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಸಮಾಲೋಚನೆ, ಪ್ರಯೋಗಾಲಯ ಪರೀಕ್ಷೆಗಳು, ಸ್ಕ್ಯಾನಿಂಗ್, ಆಯ್ದ ಕ್ಯಾನ್ಸರ್ ತಪಾಸಣೆ, ಟ್ಯೂಮರ್ ಮಾರ್ಕರ್ ಪರೀಕ್ಷೆ ಹಾಗೂ ವೈಯಕ್ತಿಕ ಕ್ಯಾನ್ಸರ್ ಅಪಾಯದ ಮೌಲ್ಯಮಾಪನವನ್ನು ಒಳಗೊಂಡಿದೆ. ವ್ಯಕ್ತಿಯ ವಯಸ್ಸು, ಆರೋಗ್ಯ ಮತ್ತು ಕುಟುಂಬದ ವೈದ್ಯಕೀಯ ಹಿನ್ನೆಲೆ ಹಾಗೂ ಜೀವನ ಶೈಲಿಯನ್ನು ಆಧರಿಸಿ ತಪಾಸಣೆ ಮತ್ತು ಮುಂದಿನ ಚಿಕಿತ್ಸಾ ಕ್ರಮಗಳನ್ನು ವೈಯಕ್ತಿಕವಾಗಿ ನಿರ್ಧರಿಸಲಾಗುತ್ತದೆ. ಕ್ಯಾನ್ಸರ್ ಬಗ್ಗೆ ಭಯಪಡುವ ಬದಲು ಆರಂಭಿಕ ಪತ್ತೆ ಮತ್ತು ಸೂಕ್ತ ಕ್ರಮಕ್ಕೆ ಆದ್ಯತೆ ನೀಡುವುದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಅರ್ಲಿ ಡಿಟೆಕ್ಷನ್. ಸೊ ನಾವೇನಕ್ಕೆ ಇದು ಸ್ಟಾರ್ಟ್ ಮಾಡಿದಂದರೆ ವಿ ಹ್ಯಾವ್ ಗಾಟ್ ಎ ಲಾಟ್ ಆಫ್ ಕ್ವೆರೀಸ್. ಅದು ತುಂಬ ಡೌಟ್ಸು ನಮ್ಮ ಪೇಷಂಟ್ಸು ಅವ್ರ ಫ್ಯಾಮ್ಲೀಸ್, ಎಸ್ಪೆಷಲಿ ಇಟ್ ವಾಸ್ ಸಮಥಿಂಗ್ ವಿಟ್ ಹ್ಯಾಪನ್ಡ್ ಇನ್ ದ ಫ್ಯಾಮ್ಲಿ. ನನ್ನ ಸಿಸ್ಟರೇ ಕೇಳಿದ್ರು, ಬಿಕಾಸ್ ಮೈ ಮದರ್ ಹ್ಯಾಡ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ವಾಟ್ ಆರ್ ದಿ ಟೆಸ್ಟ್ ವಿ ಶುಡ್ ಡೂ, ಹೌ ರೆಗ್ಯುಲರ್ಲಿ ವಿ ಶುಡ್ ಡೂ. ಸೊ ಅವ್ರಿಗೆ ಒಂದು ಪ್ಯಾಕೇಜ್ ಮಾಡಿ ಇನಿಷಿಯಲಿ ವಿಚ್ ವೇರ್ ಸಮ್ ಜೆನೆಟಿಕ್ ಟೆಸ್ಟಿಂಗು ಮಾಡಿ ಎಷ್ಟು ಚಾನ್ಸಸ್ ಇರುತ್ತೆ ಅವ್ರ ಕ್ಯಾನ್ಸರ್ ಬರೋಕ್ಕೆ ಅಂತ. ನೆಕ್ಸ್ಟ್ ಎವ್ರಿ ಇಯರ್ಲಿ ಆ್ಯನ್ಯುವಲ್ ಚೆಕಪ್ ಏನು ಮಾಡಬೇಕು ಆಫ್ಟರ್ ದಿ ಏಜ್ ಆಫ್ 40. ಅದಕ್ಕೆ ನಾವು ಸಮ್ ಪ್ಯಾಕೇಜಸ್ ಮಾಡಿದ್ವಿ. ಸ್ಪೆಸಿಫಿಕ್ಕಾಗಿ ಜನರಲ್ ಸ್ಕ್ರೀನಿಂಗ್, ಕ್ಯಾನ್ಸರ್ ಸ್ಕ್ರೀನಿಂಗು ಪ್ಯಾಕೇಜಸ್ ಮಾಡಿದ್ದೀವಿ. ಸೊ ಆನ್ ಮೋರ್ ಸ್ಪೆಸಿಫಿಟಿ ಐ ಲೈಕ್ ದಿನೇಶ್ ಅವರು ಸ್ವಲ್ಪ ಮಾತಾಡ್ತಾರೆ ಅದ್ರ ಬಗ್ಗೆ. ಟು ಡಯಾಗ್ನೋಸ್ ಈ ಟೆಸ್ಟ್ಗಳನ್ನ ಅವರೇ ಇಂಟರ್ಪ್ರೆಟ್ ಮಾಡಿ ನಮ್ಗೆ ಇಮಿಡಿಯೇಟ್ ರಿಪೋರ್ಟ್ಸ್ ಕೊಡ್ತಾರೆ. ಕ್ಯಾನ್ಸರ್ ಇಸ್ ನಾಟ್ ಸಮಥಿಂಗ್ ನ್ಯೂ ಆರ್ ಇವಾಗ, ಇಟ್ ಈಸ್ ದೇರ್ ಫ್ರಮ್ ಮೇ ಬಿ 2000 years ಸುಶ್ರುತಲ್ಲೂ ಇದೆ. ವಿ ಆರ್ ಪಿಕಿಂಗ್ ಇಟ್ ಅಪ್, ವಿ ಆರ್ ಟ್ರೀಟಿಂಗ್ ಇಟ್. ಈ ಕ್ಯಾನ್ಸರ್ ಕೂಡ ಬೀನ್ ಇನ್ ಯುವರ್ ಫ್ಯಾಮಿಲೀಸ್ ಆ್ಯಂಡ್ ಜನರೇಷನ್ಸ್. ಬಟ್ ಈಗ ಬಿಕಾಸ್ ಆಫ್ ದಿ ಲಾಂಗಿವಿಟಿ ಆ್ಯಂಡ್ ಎನ್ವೈರ್ಮೆಂಟಲ್ ಕಾಸಸ್ ಆ್ಯಂಡ್ ದ ವೇ ವಿ ಆರ್ ಡೂಯಿಂಗ್ ಟೆಸ್ಟ್, ವಿ ಆರ್ ಪಿಕಿಂಗ್ ಇಟ್ ಅಪ್. ಆ್ಯಂಡ್ ವೈ ವಿ ವಾಂಟ್ ದಿಸ್, ವಿ ವಾಂಟ್ ಟು ಪಿಕ್ ಇಟ್ ಅಪ್ ಅರ್ಲಿ. ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ನಾವು ಅರ್ಲಿ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಖರ್ಚು ಕಮ್ಮಿಯಾಗಿ ಆ್ಯಂಡ್ ದೆರ್ ಇಸ್ ಕಂಪ್ಲೀಟ್ ರೆಮಿಷನ್ ಥರ, ದ ಮೋರ್ ಚಾನ್ಸಸ್ ಆಫ್ ಕ್ಯಾನ್ಸರ್ ಸರ್ವೈವಲ್. ಆ್ಯಂಡ್ ಇಟ್ ಕೇಟರ್ಸ್ ಟು ಎವ್ರಿಬಡಿ, ಎಲ್ಲರಿಗೂ ರೀಚ್ ಆಗಲಿ. ಆ್ಯಂಡ್ ಗೌರ್ಮೆಂಟಲ್ಲಿ ಇನಿಷಿಯೇಟಿವ್ಸ್ ಇರೋಲ್ಲ, ಕಾರ್ಪೊರೇಟಲ್ಲಿ ಇರುತ್ತೆ, ಅಫೋರ್ಡಬಲ್ ಇರೋಲ್ಲ. ಸೊ ವಿ ವಾಂಟ್ ಟು ರೀಚ್ ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ವೇರ್ ವಿ ಆರ್ ಅಟ್ ವೆರಿ ಅಫೋರ್ಡಬಲ್ ಪ್ರೈಸಸ್. ದಟ್ಸ್ ದಿ ಸ್ಟೇಟ್ಮೆಂಟ್. ನಾನು ಡಾಕ್ಟರ್ ದಿನೇಶ್ ಅಂತ. ಥಿಂಕ್ ಮೋಸ್ಟ್ ಆಫ್ ಯು ಎಲ್ಲರಿಗೂ ಗೊತ್ತಿರೋಂಗೆ ನಾನು ಕ್ಯಾನ್ಸರ್ ಸರ್ಜನ್. ಸೊ ನಾವು ನಮಗೆ ಪೇಷಂಟ್ಸು ಬಂದಾಗ, ಎಸ್ಪೆಷಲಿ ರೀಸೆಂಟಾಗೆ ನನ್ನ ಫ್ರೆಂಡ್ ಹೂಸ್ ಎ ಫಿಸಿಷಿಯನ್, ಸೊ ಅವನ ಫ್ರೆಂಡ್ಸು, ಅವನ ರಿಲೇಟಿವ್ಸು, ಬೇರೆಯವ್ರನ್ನೆಲ್ಲ ನನಗೆ ತುಂಬ ಪೇಷಂಟ್ಸ್ ಕಳಿಸ್ತಾ ಇರ್ತಾನೆ, ಕ್ಯಾನ್ಸರ್ ಪೇಷಂಟ್ಸ್ನ. ಸೊ ಇತ್ತೀಚೆಗೆ ನಾವು ಹಾಸ್ಪಿಟಲ್ ಓಪನ್ ಮಾಡಿ ಸ್ವಲ್ಪ ದಿನ ಆದರೂ ಕೂಡ ಒಂದು 5-6 ಜನ ಕಳಿಸಿದ್ದಾನೆ, ಅವ್ನ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲ ಸೇರಿ. ಸೊ ಈ ಹಿಮ್ಸೆಲ್ಫ್ ಈಸ್ ಗೆಟಿಂಗ್ ಸ್ಕೇರ್ಡ್. ಭಯ ಅವನಿಗೆ, ಏನು ಇಷ್ಟೊಂದು ಕ್ಯಾನ್ಸರ್ದು ಒಂದೊಂದು ಫ್ಯಾಮಿಲಿ ಒಬ್ಬರು ಇಬ್ಬರು ಆ ಥರ ಆಗ್ತಾಯಿದೆ. ಸೊ ನಮಗೆ ಭಯ ಆಗ್ತಿದೆ ಆ್ಯಸ್ ಎ ಡಾಕ್ಟರ್ ಅಂತ. ಈ ಥರ ಇದ್ದಾಗ ಎಲ್ರಿಗೂ ಆ್ಯಸ್ ಎ ಡಾಕ್ಟ್ರೇ ಭಯ ಬಿದ್ದಾಗ ಬೇರೆ ಜನರಲ್ ಪಾಪ್ಯುಲೇಷನ್ ಸ್ವಲ್ಪ ಭಯ ಅನ್ನೋದು ಸ್ವಲ್ಪ ಸಾಮಾನ್ಯನೇ. ಆರ್ ಮೇ ಬಿ ಡಾಕ್ಟರ್ ಆಗಿ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತೀವಿ ಅನ್ಸುತ್ತೆ ನಾವು, ಎರಡೂ ಇರ್ಬೋದು. ಹಾಗಾಗಿ ಏನಾದರೂ ಒಂದು ಸ್ಕ್ರೀನಿಂಗ್ ಪ್ಯಾಕೇಜಸ್ ಮಾಡಬೇಕು, ವೇರ್ ಎಲ್ಲ ಇಡೀ ಫ್ಯಾಮಿಲಿಗೆ ರುಟೀನಾಗೆ ಬ್ಲಡ್ ಟೆಸ್ಟು ಹೇಗೆ ಮಾಡ್ತೀವಿ ಅದೇ ಥರ ಬೇರೆ ಜೆನೆಟಿಕ್ ಟೆಸ್ಟಿಂಗ್ ಇರ್ಬೋದು, ಇಲ್ಲ ಇಯರ್ಲಿ ಒನ್ಸ್ ಮಾಡೋ ಅಂತ ಕಾಮನ್ ಕ್ಯಾನ್ಸರ್ಸ್ಗೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇಟ್ಟರೆ ಅದು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಈ ಇನಿಷಿಯೇಟಿವ್ ಮಾಡಿದ್ದೀವಿ. ವೇರ್ ಆನ್ ಇಂಡಿಪೆಂಡೆನ್ಸ್ ಡೇ ವಿ ವಾಂಟ್ ಟು ಸಿ ದಟ್ ಪೀಪಲ್ ಡೋಂಟ್ ಗೆಟ್ ದಟ್ ಫಿಯರ್ ಆಫ್ ಕ್ಯಾನ್ಸರ್. ಸೊ ದಟ್ ಇದು ಯಾವಾಗಲೂ ಅನ್ಸುತ್ತೆ ನಮಗೆ, ಕ್ಯಾನ್ಸರ್ ಪೇಷಂಟ್ ಬಂದ ಮೇಲೆ ನಾವು ಅದಕ್ಕೆ ಬರೋ ಟ್ರೀಟ್ಮೆಂಟ್ ಯಾಕೆ ಇಷ್ಟು ಲೇಟಾಗಿ ಬಂದಿದ್ದೀರಾ, ಓಕೆ ಪರವಾಗಿಲ್ಲ ಬೇಗ ಬಂದಿರೋ, ಅದಕ್ಕೆ ಟ್ರೀಟ್ಮೆಂಟ್ ಇದು ಅಂತ ಹೇಳೋದಕ್ಕಿಂತ ಮುಂಚೆ ವಿ ವಾಂಟ್ ಟು ಎಜುಕೇಟ್ ಪೀಪಲ್ ಸೇಯಿಂಗ್ ದಟ್ ಈ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸು ಇಲ್ಲ ಈ ಬ್ಲಡ್ ಟೆಸ್ಟಲ್ಲಿ ಸ್ವಲ್ಪ ಮುಂಚೆನೇ ಗೊತ್ತಾದರೆ ಕ್ಯಾನ್ಸರ್ ಬರ್ಬೋದು ಅಂತ. ಸೊ ತುಂಬ ಅರ್ಲಿ ಸ್ಟೇಜಸಲ್ಲಿ ಡಿಟೆಕ್ಟ್ ಮಾಡೋಕ್ಕೆ ಸಾಧ್ಯ. ವೇರ್ ಅರ್ಲಿ ಸ್ಟೇಜ್ ಇದ್ದಾಗ ಭಾಳ ಸಣ್ಣ ಟ್ರೀಟ್ಮೆಂಟ್ ಇವಾಗ ಎಲ್ಲ ಮೋಸ್ಟ್ ಆಫ್ ದ ಪೇಷಂಟ್ಸ್ಗೆ ನಿಮ್ಗೆ ಗೊತ್ತಿರ್ಬೋದು, ಪೇಷಂಟ್ ಕ್ಯೂರ್ ಆಗಬೇಕು ಅಂದರೆ ಕಿಮೊಥೆರಪಿ, ಸರ್ಜರಿ ಆ್ಯಂಡ್ ರೇಡಿಯೋಥೆರಪಿ 3 ಬೇಕು. ಒಂದೊಂದ್ಸಲಿ ಕಿಮೊಥೆರಪಿ ಬದಲು ಇಮ್ಯುನೊಥೆರಪಿನೂ ಬೇಕಾಗ್ಬೋದು. ಆದರೆ ತುಂಬ ಅರ್ಲಿ ಡಿಟೆಕ್ಟ್ ಆದಾಗ, ಈಗ ಒಂದು ಸಾಮಾನ್ಯವಾಗಿ ಸಿಗುವಂಥ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ತುಂಬ ಅರ್ಲಿ ಡಿಟೆಕ್ಟ್ ಆದಾಗ ಇಯರ್ಲಿ ಮೆಮೊಗ್ರಫಿ ಮಾಡ್ತಾ ಮೇ ಬಿ 1 ಸೆಂಟಿಮೀಟ್ರಿಗಿಂತ ಚಿಕ್ಕದು ತುಂಬ ಸ್ಮಾಲ್ ಕ್ಯಾನ್ಸಿಫಿಕೇಷನ್ಸ್ ಆ ಥರ ಕಂಡಾಗ ಬರೀ ಸರ್ಜರಿ ಮತ್ತು ಒಂದು ಮಾತ್ರೆಗಳು ER ಪಾಸಿಟಿವ್ ಇದ್ದರೆ ಬರೀ ಮಾತ್ರೆಗಳಲ್ಲೇ ಆಗುತ್ತೆ. ಕೀಮೊಥೆರಪಿ ಅವಾಯ್ಡ್ ಮಾಡ್ಬೋದು. ಆ ಥರ ತುಂಬ ಹಲವಾರು ಟ್ರೀಟ್ಮೆಂಟ್ಸ್ ಅವಾಯ್ಡ್ ಮಾಡ್ಬೋದು ತುಂಬ ಅರ್ಲಿ ಡಿಸೀಸ್ ಬಂದಾಗ.
ಸೊ ಇದರಿಂದ ಇಷ್ಟು ಎಜುಕೇಟ್ ಆದರೆ ಜನ ಇಯರ್ಲಿ ಈ ಥರ ಟೆಸ್ಟ್ಗಳು ಮಾಡಿಸ್ಕೊಳ್ಳೋದ್ರಿಂದ ತುಂಬ ಒನ್ ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್ ಸಾಕಾಗುತ್ತೆ. ಇನ್ಸ್ಟೆಡ್ ಆಫ್ ಆಲ್ ದ ಮೊಡಾಲಿಟೀಸ್ ಇನ್ ಕ್ಯಾನ್ಸರ್ ಮಾಡೋ ಬದಲು ತುಂಬ ಒಂದೇ ಒಂದು ಸರ್ಜರಿಲೋ ಇಲ್ಲ ಒಂದು ಬರೀ ಟ್ಯಾಬ್ಲೆಟ್ಸಲ್ಲೇ ಅವಾಯ್ಡ್ ಮಾಡೋವಂಥದ್ದು ಇರುತ್ತೆ. ಸೊ ಈ ಥರ ನಾವು ನೋಡಿಕೊಂಡು ಕಾಮನ್ ಕ್ಯಾನ್ಸರ್ಸ್ನ ಮಾತ್ರ ಲಿಸ್ಟ್ ಔಟ್ ಮಾಡಿ ಅದಕ್ಕೆ ಬೇಕಾಗಿರೋ ಪ್ಯಾಕೇಜಸ್ ಮಾಡಿದ್ದೀವಿ. ವೇರ್ 40 years ಯೂಶಲಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂದರೆ ನಾರ್ಮಲ್ ಇಂಡಿವಿಜುವಲ್ಸ್ ಕ್ಯಾನ್ಸರ್ ಇದೆ ಅನ್ನೋರ ಹತ್ರ ಬರಲ್ಲ, ನಾರ್ಮಲ್ ಆಗಿ ಅವ್ರ ಫ್ಯಾಮಿಲಿ ಮೆಂಬರ್ಸು ಎಲ್ಲರೂ ಮಾಡಿಸ್ಕೊಳ್ಳೋಂಥ ಬ್ಲಡ್ ಟೆಸ್ಟು ಮತ್ತು ಬೇರೆ ಟೆಸ್ಟ್ಗಳಿಂದ ನಮಗೆ ಕಾಮನ್ ಕ್ಯಾನ್ಸರ್ ಸ್ವಲ್ಪ ರೂಲ್ ಔಟ್ ಮಾಡ್ಬೋದು. ಅದು ಬಿಟ್ಟು ಕೂಡ ಮನೇಲಿ ತುಂಬ ಜನ ಈ ಇಬ್ಬರಿಗಿಂತ ಜಾಸ್ತಿ ಜನ ಕ್ಯಾನ್ಸರ್ಸ್ ಇರೋರಿಗೆ ನಾವು ಬೇರೆ ಜೆನೆಟಿಕ್ ಟೆಸ್ಟಿಂಗ್ ಮಾಡ್ತೀವಿ. ಆ ಜೆನೆಟಿಕ್ ಟೆಸ್ಟಿಂಗಿಂದ ನಮಗೆ ಮುಂದೆ ಅವ್ರಿಗೆ ಬರ್ಬೋದು ಅನ್ನೋ ಸಾಧ್ಯತೆ ಇದೆ ಅಂತ. ಅದಕ್ಕೆ ನಾವು ಏನು ಮಾಡಬೇಕು, ತುಂಬ ಚಿಕ್ಕ ವಯಸ್ಸಿಂದನೇ ಇವಾಗ 40 ವರ್ಷ ಆದಮೇಲೆ ನಾವು ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಹೇಳ್ತೀವಿ ನಾರ್ಮಲ್ ಇಂಡಿವಿಜುವಲ್ಸಲ್ಲಿ. ಬೇರೆಯವ್ರಿಗೆ ಅಂದರೆ 100% ಮನೇಲಿ ಆಲ್ರೆಡಿ ಜೆನೆಟಿಕ್ ಟೆಸ್ಟ್ ಪ್ರೂವ್ ಆಗಿದೆ, ಅವ್ರ ಪೇರೆಂಟ್ಸ್ಗೆ ಇಲ್ಲ ಸಿಸ್ಟರ್ಸ್ಗೆ ಯಾರಿಗಾದರೂ ಒಂದು ಇದು BRCA ಜೀನ್ ಅಂಥದ್ದು ಪಾಸಿಟಿವ್ ಇದೆ, ಆ ಥರ ಜೆನೆಟಿಕ್ ಟೆಸ್ಟಿಂಗ್ ಆಲ್ರೆಡಿ ಪಾಸಿಟಿವ್ ಇರೋರಿಗೆ ಅವ್ರಿಗೆ ಏನು ಮಾಡ್ತೀವಿ, 25 ವರ್ಷದಿಂದನೇ ನಾವು ಬ್ರೆಸ್ಟ್ ಅಲ್ಟ್ರಾಸೌಂಡ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈ ಥೈರಾಯ್ಡ್ ಕ್ಯಾನ್ಸರ್ಸು ಒಂದೊಂದ್ಸಲಿ ಏನಾದರೂ ಈ ಮೆನ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಆ ಥರ ಅದರೊಳಗೆ ಬರೋ ಅಂಥ ಥೈರಾಯ್ಡ್ ಕ್ಯಾನ್ಸರ್ಸು ಸ್ವಲ್ಪ ಅಗ್ರೆಸಿವ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ತುಂಬ ಚಿಕ್ಕ ವಯಸ್ಸಿಂದ ಒಂದು 10 ವರ್ಷ ಚಿಕ್ಕ ವಯಸ್ಸಿಂದನೂ ನಾವು ಸ್ಕ್ರೀನಿಂಗ್ ಮಾಡಿಕೊಂಡು ಆ ಥರ ಏನಾದರೂ ಇದ್ದರೆ ಮುಂಚೆನೇ ಸರ್ಜರಿ ಮಾಡಿ ಅದನ್ನು ದೂರಪಡಿಸ್ಬೋದು. ಹಾಗಾಗಿ ಒಬ್ಬರು ಆಪ್ಟ್ ಕೂಡ ಮಾಡ್ಬೋದು. ನನಗೆ ತುಂಬ ಜನ ನನ್ನ ಹತ್ರ ಪೇಷಂಟ್ಸ್ ಬಂದಿದ್ದಾರೆ ವೇರ್ ಆಲ್ರೆಡಿ ಮನೇಲಿ 7-8 ಜನ ಕ್ಯಾನ್ಸರ್ ಇದೆ, ಬ್ರೆಸ್ಟ್ ಕ್ಯಾನ್ಸರು, ಆಲ್ರೆಡಿ ಮನೇಲಿ 7-8 ಜನಕ್ಕೆ ಕೋಲಾನ್ ಕ್ಯಾನ್ಸರ್ ಇದೆ ಅನ್ನೋರು ಅವರೇ ಸ್ಕ್ರೀನಿಂಗ್ ಮಾಡಿಸ್ಕೊಂಡು ನಮ್ಮ ಹತ್ರ ಬಂದಿರೋ ಸಾಧ್ಯತೆ ತುಂಬ ಇದೆ. ಸೊ ಹಾಗಾಗಿ ತುಂಬ ಅರ್ಲಿ ಮಾಡಿಕೊಂಡು ಅವ್ರಿಗೆಲ್ಲ ಕೀಮೋಥೆರಪಿ ಆ ಥರದ್ದೆಲ್ಲ ಅವಾಯ್ಡ್ ಮಾಡ್ಬೋದು. ನಮ್ಮಲ್ಲಿ ಆಗೋ ಜನರಲ್ ಚೆಕಪ್ಗೆ ಸ್ವಲ್ಪ ಬೇರೆ ಬ್ಲಡ್ ಟೆಸ್ಟ್ಗೆ ಸ್ವಲ್ಪ ಕಮ್ಮಿ ಆದ್ಯತೆ ಕೊಟ್ಟು ನಾವು ಈ ಟ್ಯೂಮರ್ ಮಾರ್ಕರ್ಸ್ ಅಂತ ಹೇಳ್ತೀವಿ ಅದನ್ನು, ಈಗ ಓರಿಯನ್ ಕ್ಯಾನ್ಸರ್ಗಿದೆ ಇಲ್ಲ ಪ್ರಾಸ್ಟೇಟ್ ಕ್ಯಾನ್ಸರ್ಗಿದೆ, ಈ ಥರ ಟ್ಯೂಮರ್ ಮಾರ್ಕರ್ಸ್ನ ಜಾಸ್ತಿ ಇನ್ಕ್ಲೂಡ್ ಮಾಡಿರ್ತೀವಿ. ಜೊತೆಗೆ ನಾವು ಮ್ಯಾಮೋಗ್ರಫಿ 100% ಇನ್ಕ್ಲೂಡ್ ಮಾಡ್ತೀವಿ, ಬೇರೆ ಕಡೆ ಇನ್ಕ್ಲೂಡ್ ಮಾಡದೇ ಇರ್ಬೋದು. ಆಮೇಲೆ ಜೊತೆಗೆ ತುಂಬ ಸ್ಮೋಕರ್ಸ್ ಎಲ್ಲ ಇದ್ದರೆ ಅಂದರೆ ಬೇರೆ ಎಕ್ಸ್ಪೋಸರ್ ಜಾಸ್ತಿ ಇದೆ, ಸ್ಮೋಕರ್ಸು ಇಲ್ಲ ಒಂದಷ್ಟು ಜನ ಯಾವ್ದಾದ್ರು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿರ್ತಾರೆ, ಅಂಥದ್ಕೆಲ್ಲ ನಾವು ಏನು ಮಾಡ್ತೀವಿ, ಸ್ವಲ್ಪ ಲೋ ಡೋಸ್ CT ಸ್ಕ್ಯಾನ್ ಮಾಡ್ತೀವಿ ಲಂಗ್ಸ್ದು ನೋಡೋದಕ್ಕೆ. ಸೊ ಹಾಗಾಗಿ ಈ ಥರದ್ದೆಲ್ಲ ಪ್ಯಾಕೇಜಸ್ ನಮ್ಮಲ್ಲಿ ಜಾಸ್ತಿ ಇರುತ್ತೆ. ವೇರ್ ಟು ರೂಲ್ ಔಟ್ ಈ ಲಂಗ್ ಕ್ಯಾನ್ಸರ್ ಇರ್ಬೋದು, ಪ್ರಾಸ್ಟೇಟ್ ಕ್ಯಾನ್ಸರ್ ಇರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ಗೆ. ಆಮೇಲೆ ಪ್ಯಾಪ್ಸ್ಮಿಯರ್ ಅಂತ ಮಾಡ್ತೀವಿ. ಇದೆಲ್ಲ ಇದ್ದೇ ಇರುತ್ತೆ, ಫೀಮೇಲ್ಸಲ್ಲಿ ಏನು ಬೇಕು ಮೇಲ್ಸಲ್ಲಿ ಏನು ಬೇಕು ಇವೆಲ್ಲ ಟೆಸ್ಟ್ಗಳು ಇದ್ದೇ ಇರುತ್ತೆ. ವೇರ್ ಕಾಮನ್ ಕ್ಯಾನ್ಸರ್ಸ್ನ ರೂಲ್ ಔಟ್ ಮಾಡ್ಬೋದು. ಅದ್ರ ಜೊತೆಗೆ ಕೂಡ ದೇ ಕ್ಯಾನ್ ಮೀಟ್ ಅನ್ ಆಂಕಾಲಜಿಸ್ಟ್ ಹಿಯರ್. ಬೇರೆ ಕಡೆ ಅಂದರೆ ಬರೀ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಹೋಗ್ತಾರೆ, ಇಲ್ಲಿ ಸಣ್ಣ ಪುಟ್ಟ ಏನೇ ವ್ಯತ್ಯಾಸ ಇದ್ರೂ ತಕ್ಷಣ ಅಲ್ಲೇ ದೂರ ಮಾಡ್ಕೊಳ್ಬೋದು. ಅವ್ರದ್ದು ಏನೇ ಡೌಟ್ ಇದ್ದರೂ ದೇ ಕ್ಯಾನ್ ಹ್ಯಾವ್ ಎ ವರ್ಡ್ ವಿತ್ ಅನ್ ಆಂಕಾಲಜಿಸ್ಟ್ ಸೇಯಿಂಗ್ ದಟ್ ನನಗೆ ಈ ಥರ ಇದೆ, ಏನು ತೊಂದರೆ ಇಲ್ವಾ, ಎಲ್ಲ ಮುಂದೆ ಫರ್ದರ್ ಟೆಸ್ಟ್ ಮಾಡಿಸ್ಬೋದಾ, ಆ ಥರ ಅಡ್ವಾಂಟೇಜ್ ಕೂಡ ನಮ್ಮಲ್ಲಿ ಇರೋದ್ರಿಂದ ನಾವು ಈ ಥರ ಪ್ಯಾಕೇಜಸ್ ಮಾಡ್ಕೋಬೇಕು ಅಂತ ಅನಿಸ್ತೀವಿ. ಅಂದರೆ ಹಳ್ಳಿಗೆ ಹೋಗಿ ನಮ್ಮ ಜನ ಹಾಗೆ ಹಾಸ್ಪಿಟ್ಲಿಗೆ ಬರೋದಿಲ್ಲ, ಬಂದು ಮಾಡೋವಂಥ ಜನ ಅಲ್ಲ ನಮ್ಮಲ್ಲಿ. ಸೊ ಹಾಗಾಗಿ ತುಂಬ ಜನ ನೋಡಿದ್ದೀನಿ ಕ್ಯಾನ್ಸರ್ ಹಾಸ್ಪಿಟಲ್ಸ್ ಇಲ್ಲ ಗೌರ್ಮೆಂಟಿಂದ ಕಿದ್ವೆಯಿಂದ. ನಾನು ಮುಂಚೆ ಕಿದ್ವೆಯಲ್ಲಿದ್ದಾಗಲೂ ಅವ್ರು ಹೋಗಿ ಬಸ್ ಮಾಡಿ ಅಲ್ಲೇ ಮೆಮೊಗ್ರಫಿ ಮತ್ತು ಪ್ಯಾಪ್ಸ್ಮಿಯರ್ ಎಲ್ಲ ಹಳ್ಳಿ ಮೂಲೆಗೆ ಹೋದರೂ ಕೂಡ ಅವ್ರು ಹಳ್ಳಿಲಿ ಹೋಗಿ ನಿಲ್ಸಿದ್ರು ಬಸ್ಸು ಬಂದು ತೋರಿಸ್ಕೊಳ್ಳಲ್ಲ ಜನಕ್ಕೆ. ಕ್ಯಾನ್ಸರ್ ಅಂತ ಅಂದ ತಕ್ಷಣ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡ್ತೀನಿ ಅಂದರೆ ಅದೊಂದು ಸೋಷಿಯಲ್ ಸ್ಟಿಗ್ಮಾ ಇದೆ. ವೇರ್ ನಾನು ಹೋಗಿ ಚೆಕ್ ಮಾಡಿಸ್ಕೊಂಡ್ರೆ ಅಲ್ಲಿ ಏನೋ ಕ್ಯಾನ್ಸರ್ಗೆ ಹೋಗ್ತೀನಿ, ನಾನು ಕ್ಯಾನ್ಸರ್ ಬಂದಿದೆ ಅಂತ ಎಲ್ಲ ಊರಿಗೆಲ್ಲ ಗೊತ್ತಾಗುತ್ತೆ ಅಂತ. ಅದು ಮುಂಚೆ ತುಂಬ ಇತ್ತು, ಇನ್ಕ್ಲೂಡಿಂಗ್ ನನ್ನ ಫ್ಯಾಮಿಲಿಯಲ್ಲೂ ಇತ್ತು. ವೇರ್ ನನ್ನ ಫ್ಯಾಮಿಲಿ ಕಿದ್ವೇಲಿ ಟ್ರೀಟ್ ಮಾಡಬೇಕಾದ್ರೆ ನನ್ನ ಫ್ಯಾಮಿಲಿ ನನಗೆ ಹೇಳ್ತಿರು, ಏನು ಯಾರಿಗೂ ಹೇಳ್ಬೇಡ ಕಿದ್ವೇಲಿದ್ದೀವಿ ನಾವು ಅಂತ ಹೇಳ್ಬೇಡ, ಈ ಥರ ಹಿಂಗೆ ಕ್ಯಾನ್ಸರ್ಸ್ ನನ್ನ ಫ್ಯಾಮಿಲಿಯೇ ಇತ್ತು. ಸೊ ಇದು ಸ್ಟಿಲ್ ಈಗಲೂ ಇದೆ ತುಂಬ ಹಳ್ಳಿ ಜನರಲ್ಲಿ. ಐ ಥಿಂಕ್ ಎವ್ರಿಬಡಿ ದೇ ಶುಡ್ ಕಮ್ ಔಟ್ ಅಟ್ಲೀಸ್ಟ್. ಮನೇಲಿ ಬೇರೆಯವರು ಈ ಸಿಟಿಲಿ ಇರೋರೆಲ್ಲ ಅವ್ರನ್ನೆಲ್ಲ ಸ್ವಲ್ಪ ಹುರಿದುಂಬಿಸಿ ಐ ಥಿಂಕ್ ಈ ಥರ ಸ್ಕ್ರೀನಿಂಗ್ ಟೆಸ್ಟ್ಗಳು ಕರ್ಕೊಂಬಂದು ಜಾಸ್ತಿ ಜನಕ್ಕೆ ನಾವು ಬೇಗ ಅರ್ಲಿ ಡಿಟೆಕ್ಷನ್ ಮಾಡಿದ್ರೆ ದೇಶಕ್ಕೆ ಒಳ್ಳೆಯದಾಗತ್ತೆ ಅನಿಸುತ್ತೆ. ದಿಸ್ ಇಸ್ ವಾಟ್ ಐ ವಾಂಟ್ ಟು ಟೆಲ್ ಆನ್ ಇಂಡಿಪೆಂಡೆನ್ಸ್ ಡೇ. ಸೊ ವಿ ಹ್ಯಾವ್ ಟು ಮೇಕ್ ಶ್ಯೂರ್ ದ್ಯಾಟ್ ಆ ಕ್ಯಾನ್ಸರನ್ನು ಭಯನೂ ಹೋಗಬೇಕು, ಜೊತೆಗೆ ತುಂಬ ಅರ್ಲಿ ಡಿಟೆಕ್ಟ್ ಆದರೆ ಜನಕ್ಕೆ ತುಂಬ ಒಳ್ಳೆಯದಾಗುತ್ತೆ. ದಿಸ್ ಇಸ್ ವಾಟ್ ಐ ವಾಂಟ್ ಟು ಟೆಲ್. ಥ್ಯಾಂಕ್ ಯು.